ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಶ್ಯತೆ ಪೂರ್ಣಶ್ಯ ಪೂರ್ಣಮೇವಾವಶಿಷ್ಯತೆ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ, ಕನ್ನಡ ನಾಡಿನಲ್ಲಿ ಉದ್ದಗಲು ಕಾಗಿ ಹೋಗಿರುವಂಥ ಎಲ್ಲ ಪುಣ್ಯಪುಂಗವರನ್ನು ಸ್ಮರಿಸಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎಲ್ಲರಿಗೂ ತಿಳಿದಿರತಕ್ಕಂಥ ವಿಷಯವೇ ವಕಫ್ ಹಟಾವೋ ದೇಶ್ ಬಚಾವೋ ಅನ್ನುವ ಕಾನೂನನ್ನು ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಮಾನ್ಯ ಶ್ರೀ ಬಸನಗೌಡ ಯತ್ನಾಳ್ ಅವರೇ, समय बहुत कम है, ವಿಷಯ बहुत बड़ा है. ವೇದಿಕೆ ಮೇಲೆ ಬಹಳಷ್ಟು ಗಣ್ಯಮಾನ್ಯರು ಬಹಳ ಜನಗಳಿದಾರೆ. ಎಲ್ಲರೂ ಎರಡೆರಡು ನಿಮಿಷ ಮಾತನಾಡಿದರೆ ಸಮಯ ಭಾಳ ಹೋಗ್ಬಿಡ್ತೈತಿ. ನಾನು ಕೂಡ ಹೆಚ್ಚು ಮಾತನಾಡಂಗಿಲ್ಲ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಮಾಧ್ಯಮದವರು, ದೂರದರ್ಶನದ ಮಾಧ್ಯಮದವರು, ಆರಕ್ಷಕ ಮಿತ್ರರು, ಮಹಾಜನಗಳು, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ವಕಫ್ ಬಗ್ಗೆ ಏನಿದೆಲ್ಲ ಬಹಳಷ್ಟು ವಿಚಾರಗಳನ್ನು ನಾವೆಲ್ಲ ದಿವಸ ಫೋನ್ನೊಳಗೆ, ಪತ್ರಿಕೆ ಮಾಧ್ಯಮದೊಳಗೆ, ಟಿ ವಿ ಮಾಧ್ಯಮ ಎಲ್ಲ ಕೇಳೀವಿ. ನಾನೀಗ ಒಂದು ತಿಂಗಳದ ಹಿಂದೆ ಒಂದು ಸಮೀಕ್ಷೆಯಲ್ಲಿ ನೋಡಿದೆ. ನಮ್ಮ ಕಂಪ್ಲಿ ನಗರಕ್ಕೆ ಇದು ಅನ್ವಯಿಸಲಿ ಬಿಡಪ್ಪ ಅಂತ ಹೇಳಿ ನಾನು ಸಂತೋಷಪಟ್ಟಿದ್ದೆ. ವಕಫ್ ನಮ್ಮ ಕಂಪ್ಲಿ ನಗರಕ್ಕೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಇದು ಒಳಗಿಂದೊಳಗೆ ನಾವು ಮತ್ತೊಂದು ಏನು ಕೇಳಿದೆ, 148 ಎಕರೆ ವಕಫ್ಗೆ ಇದು ಆಗೈತಿ ಅನ್ನೋದು ಕೇಳಿ ಮತ್ತೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು. ಇವತ್ತಿನ ಸಮೀಕ್ಷೆ, ಇವತ್ತಿನ ಒಂದು ಅಂಕೆ ಸಂಖ್ಯೆಯನ್ನು ಕೇಳಿದಾಗ ಶಾಕ್ ಆಯ್ತು. 350 ಎಕರೆ ನೋಡ್ರಿ, 350 ಎಕರೆ. ದೇಶ ಏನಾದರೂ ಉಳಿಬೇಕಾದ್ರೆ, ಜನಗಳು ನಾವು ಸುರಕ್ಷಿತವಾಗಿ ಇರಬೇಕಾದ್ರೆ, ನಮ್ಮ ರೈತ ಚಲೋ ಇರಬೇಕು, ರೈತ ದುಡಿಬೇಕು, ರೈತನ ಆಸ್ತಿ ರೈತಗೆ ಇರಬೇಕು. ಅಲ್ಲದೆ ಸರ್ಕಾರ ಈಗಾಗಲೇ ಏನು ಮಾಡೈತಿ ಅಂತಂದ್ರೆ, ಪಾಣಿ ಒಳಗೆ ನಂಬರ್ 11ನೇ ಕಾಲಮ್ 11ರ ಸಂಖ್ಯೆ ಒಳಗೆ ಏನು ಮಾಡ್ತೀವಿ, ವಕಫ್ ಅಂತ ಕುಂದಿರಿಸಿದೆಲ್ಲ ಅದು ಸಂಪೂರ್ಣ ನಿರ್ಮೂಲನೆ ಆಗಬೇಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ. ರೈತನಿಗೆ ಜಾತಿ ಇಲ್ಲ, ರೈತನಿಗೆ ಕುಲಗೋತ್ರಗಳಿಲ್ಲ. ಮಹಮ್ಮದಿಯರು ರೈತರದಾರ, ನಮ್ಮ ಹಿಂದೂಗಳು ರೈತರದಾರ. ರೈತರಿಗೆ ಯಾವ ಕಾರಣಕ್ಕೂ ಅನ್ಯಾಯ ಆಗಬಾರ್ದು, ಅದು ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು. ರೈತನಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳು, ಬ್ಯಾಂಕ್ ವ್ಯವಹಾರಗಳು ನಡಿಬೇಕಾತಂದ್ರೆ ಅವನ ಹೊಲದ ಖಾತೆ ಪಾಣಿ ಇದೆಲ್ಲ, ಆ ಪಾಣಿ ಕರೆಕ್ಟಾಗಿದ್ದರೆ ಅದು ಅನುಕೂಲ ಆಗ್ತದೆ. ಎಷ್ಟೋ ಆಸ್ತಿ ನಮ್ಮ ಪೂರ್ವಜರು, ನಿಮ್ಮ ಪೂರ್ವಜರು ಮುತ್ತಾತನ ಕಾಲದಿಂದಲೂ ಅದನ್ನು ಬಳವಳಿಯಾಗಿ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆ ಉಳಿಸ್ಕೊಂಡು ಬಂದು ಆ ಆಸ್ತಿಯನ್ನು ಉಳಿಸ್ಕೊಂಡ ಬಂದರೆ, ಆ ಆಸ್ತಿ ನಾವು ನಿರ್ಲಕ್ಷ್ಯ ಮಾಡಿ ಅದ್ರ ಕಡೆಗೆ ಕಾಳಜಿ ವಹಿಸ್ದ ನಾವು ಅದನ್ನು ಯಾರ್ಯಾರಿಗೂ ಏನೋ ಪಾಲು ಮಾಡಿದೀವಪ್ಪ ಅಂತಂದ್ರೆ ಮುಂದೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಆಸ್ತಿ ಇರೋದಲ್ಲ. ಪುಣ್ಯಾತ್ಮರ, ನೀವು ಚಲೋ ಇರಬೇಕು, ಚಲೋ ದುಡಿಬೇಕು. ದೇಶಕ್ಕೆ ಅನ್ನ ಅಳೆವು ಯಾರಪ್ಪ ಅಂತಂದ್ರೆ ಮ್ಯಾಗ ಭಗವಂತ ನಿಮಗೆ ಶಕ್ತಿ ಕೊಡಬೇಕು. ಅನ್ನ ಅಳೆವು ಯಾರು ಅಂತಂದ್ರೆ ನಮ್ಮ ರೈತ. ರೈತ ದೇವೋಭವ ಅನ್ನುವುದನ್ನೇನಪ್ಪ ಅಂತಂದ್ರೆ ನಾವು ಯಾರು ಮರಿಬಾರ್ದು. ನಮ್ಮ ರೈತನಿಗೆ ಚಲೋ ಆಗಬೇಕು, ಅನುಕೂಲ ಆಗಬೇಕು. ಸಂಪೂರ್ಣವಾಗಿ ಇದು ವಕಫ್ ಅನ್ನತಕ್ಕಂಥ ಭೂತ ಕರ್ನಾಟಕ ರಾಜ್ಯದಿಂದ ತೊಲಗಬೇಕಿದು. ನಮ್ಮ ನೆರೆ ರಾಜ್ಯ ಆಂಧ್ರದೊಳಗೆ ಚಂದ್ರಬಾಬು ನಾಯ್ಡು ಅವರು ಸಂಪೂರ್ಣ ಕಿತ್ತಾಕ್ಯಾರ ನೋಡ್ರಿ, ಪೇಪರ್ ನೋಡ್ತಿರಿಲ್ಲ. ಸಂಪೂರ್ಣವಾಗಿ ಮಾನ್ಯ ಶ್ರೀ ಯತ್ನಾಳ್ ಸರ್ ಅವರು, ಅವರ ತಂಡ ರಾಜ್ಯಾದ್ಯಂತ ಹೋರಾಟಕ್ಕೆ ನಮ್ಮ ಎಲ್ಲ ಜನರ ಒಂದು ಸಹಕಾರ ಮತ್ತು ಆಶೀರ್ವಾದ, ಭಗವಂತನ ಆಶೀರ್ವಾದ, ಬಸವಣ್ಣನವರ ಆಶೀರ್ವಾದ, ಶರಣರ ಆಶೀರ್ವಾದದಿಂದ ಏನಪ್ಪಾ ಅಂತಂದ್ರೆ ಇದು ಸಂಪೂರ್ಣವಾಗಿ ತೊಲಗತೈತಿ. ಇದು ಹೋರಾಟಕ್ಕೆ ಏನಪ್ಪಾ ಅಂತಂದ್ರೆ ನಾವು ನೀವು ಕೂಡ ಎಲ್ಲರೂ ಬೆಂಬಲ ಕೊಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಮತ್ತು ಸಂತೋಷ ಅನಿಸ್ತದೆ. ಪುಣ್ಯಾತ್ಮರ, ಯಾಕೆ ಇಷ್ಟೆಲ್ಲ ಹೇಳಬೇಕಾಯ್ತು ಅಂದರೆ ಸಮಯ ಭಾಳ ಕಡಿಮೆ ಐತಿ, ನಾನು ಹೆಚ್ಚಿಗೆ ತೊಗೊಳಂಗಿಲ್ಲ. ಒಟ್ಟಾರೆ ವಕಫ್ ಬೋರ್ಡ್ನಿಂದ
ನಮ್ಮ ರೈತ ಮುಕ್ತನಾಗಬೇಕು. ಕಾನೂನಾತ್ಮಕವಾಗಿ ನಮ್ಮ ಪಾಣಿ ಒಳಗೆ ನಮ್ಮ ಹೆಸರು ಬರಬೇಕು. ಅಂದ್ರೆ ಏನಪ್ಪ ಅಂತಂದ್ರೆ ರೈತಗೆ ಶಾಂತಿ ನೆಮ್ಮದಿ ಸಿಗ್ತೈತಿ. ಯಾವ್ದಾರ ಬ್ಯಾಂಕ್ನಾಗ ಹೋದ ಸಾಲ ಸಿಗ್ತೈತಿ, ಯಾರ ಏನಪ್ಪ ಸಾಲ ಕೊಡ್ತಾರೆ. ಒಂದು ವೇಳೆ ಅದ್ರಾಗ ಇತ್ತು ಅಂತಂದ್ರೆ ಸಾಲನೇ ಸಿಗಂಗಿಲ್ಲ, ಆ ಆಸ್ತಿನ ಮುಂದಿನ ದಿನಮಾನಗಳು ನಿಮಗೆ ಕೈ ಬಿಟ್ಟು ಹೋಗ್ಬಿಡ್ತದೆ. ಹಾಗಾಗಬಾರ್ದು ಅನ್ನುವ ಒಂದು ಉದ್ದೇಶದಿಂದ ಮಾನ್ಯ ಶ್ರೀ ಯತ್ನಾಳ್ ಅವರು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಕೈಗೊಂಡಾರೆ. ಅದಕ್ಕೆ ನಾವು ನೀವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸೋಣ, ಅವರ ಹಿಂದಿರೋಣ, ಅವರ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.